ಅದು ಬಂದು ಮಕ್ಕಳ ಹೆಸರಲ್ಲಿದೆಯಾ? ಅಮ್ಮ ಒಂದು ನಿಮಿಷ ಬಾಯಿಲಿ. ಎಲ್ಲಿಗೋ? ಬಾ, ನೀನು ಹೇಳ್ತೀನಿ. ಅಯ್ಯ ಬಾರಮಿಲ್. ಒಂದು ನಿಮಿಷ ಬಂದೆ. ಇದೇನು ಒಳ್ಳೆ ಆತರಿಗೆ ಆಂಜನೇಯ ಅಂತಾರೆ ಹೇಳ್ಕೊಂಡು ಬಂದೆ. ಅಮ್ಮ ಅವರೆಲ್ಲ ಮೊದಲನೇ ಸಲ ಮನೆಗೆ ಬಂದಾಗ ಮಾತಾಡು. ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನು ಕೇಳಬಾರ್ದು ಕೇಳಿದೆ. ಈಗ ಮನೆ ಯಾರ ಹೆಸರಲ್ಲಿ ಇದೆ ಅಂತ ಕೇಳಿದೆ. ಅದು ಯಾರ ಹೆಸರಲ್ಲಾರು ಇರಲಮ್ಮ, ನಿನಗೆ ಯಾಕೆ ಅದನ್ನೆಲ್ಲ ಕಟ್ಕೊಂಡು ನಿನಗೆ ಏನಾಗಬೇಕಮ್ಮ? ಇವಾಗ ಕೇಳೋ ಅಂತ ಮಾತುಗಳವು. ಮತ್ತೆ ಅದನ್ನ ಕೇಳೋಕ್ಕೆ ಅಂತ ಅವ್ರ ಮನೆವರೆಗೂ ಹೋಗೋಕ್ಕಾಗತ್ತೇನೋ? ಅಷ್ಟಕ್ಕೂ ಅವ್ರು ನಮ್ಮ ಬೀಗರು ಏನಿದೆ ಏನಿಲ್ಲ ಅಂತ ವಿಚಾರಿಸ್ಬೇಕು. ತಪ್ಪ ಅದು ಹಂಗಲ್ಲಮ್ಮ. ಮತ್ತೇನು ಹೆಂಗೋ? ಅಲ್ಲಿ ಮಹಾಲಕ್ಷ್ಮಿ ಅಡುಗೆ ಮಾಡ್ತಿದ್ದಾಳಲ್ವಾ, ಹೋಗಿ ಹೆಲ್ಪ್ ಮಾಡು. ಹೋಗಮ್ಮ. ಒಂದು 5 ನಿಮಿಷ ರೆಡಿ ಆಗಿಬಿಡತ್ತೆ. ಏನು ಅಳಿಯಂದ್ರೆ ಇದೆಲ್ಲ? ನಿಮ್ಮಮ್ಮನಿಗೆ ವಿಷಯ ಗೊತ್ತಾದ್ರೆ ಏನು ಕತೆ? ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ. ಉದ್ದೇಶ ಸರಿ ಇದ್ದರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಮುಂದೆ ಏನಾದರೂ ಈ ವಿಷಯ ಗೊತ್ತಾಗಿ ಏನಾದರೂ ತೊಂದರೆ ಆದರೆ ಲಕ್ಷ್ಮಿ ಗತಿ ಏನಪ್ಪ? ಮದುವೆ ಆದಮೇಲಾದರೂ ನನ್ನ ಮಗಳು ಖುಷಿಯಾಗಿರಬೇಕು ಅಂತ ಆಸೆ. ಅಮ್ಮ ಅಮ್ಮ ಅಂತ ಕರಿಬೋದಲ್ವಾ? ನಿಮ್ಮ ಭಯ ನನಗೆ ಅರ್ಥ ಆಗುತ್ತಮ್ಮ. ಆದರೆ ನೀವು ನಿಮ್ಮ ಮಳೆಯನ್ನು ನಂಬಲೇಬೇಕು. ಮಹಾಲಕ್ಷ್ಮಿ ಸುಖ ದುಃಖ ಎಲ್ಲದರಲ್ಲೂ ಈ ಶ್ರೀಯರಿ ಈಕ್ವಲ್ ಪಾರ್ಟ್ನರ್. ಸೊ ಯು ಪ್ಲೀಸ್ ಡೋಂಟ್ ವರಿ. ಮಹಾಲಕ್ಷ್ಮಿ ಇನ್ಮೇಲೆ ನನ್ನ ಜವಾಬ್ದಾರಿ. ಅಮ್ಮ ಬನ್ನಿ, ಕೈ ತೊಳ್ಕೊಳ್ಳಿ, ತಟ್ಟೆ ಹಾಕಿದ್ದೀನಿ. ಎಲ್ಲರೂ ಬಂದಾಯ್ತಲ್ಲ, ಶಾಸ್ತ್ರ ಮುಗಿಸ್ಬಿಡೋಣ. ಸರಿ ತ್ರಿಪುರ ಬಾ ಅಮ್ಮ. ಅಳಿಯಂದ್ರೆ ಲಕ್ಷ್ಮಿ ತಗೊಳ್ಳಿ. ಎಲ್ಲರೂ ಚಪ್ಪಾಳೆ ಹೊಡೆದಾ? ಅಮ್ಮ ಚಾಪೆ ದಿಂಬು ಕೊಡಲ್ವಾ? ಸುಮ್ಮನೆ ಸರಿ, ಫಿಲಮ್ ಟಿಕೆಟ್ ಬುಕ್ ಮಾಡಿಸಿದ್ಯಲ್ಲ, ಅದ್ರ ಕತೆ ಏನು? ಫಿಲ್ಮ್ ಟಿಕೆಟಾ? ಯಾವ ಫಿಲ್ಮ್ ಮತ್ತೆ? ಅದೇಪ್ಪ, ಹೊಸ್ದಾಗಿ ಬಂದಿದ್ಯಂತಲ್ಲ, ಟಿಕೆಟೇ ಸಿಗ್ತಾ ಇಲ್ವತ್ತೆ. ಮಂಗಳಮ್ಮ ತಂದ್ಕೊಟ್ರು. ಸರಿ ಆಯಿತು. ಮತ್ತೆ ಯಾಕೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ಟೈಮ್ ಆಯಿತು, ನಾನು ಕ್ಯಾಬ್ ಬುಕ್ ಮಾಡ್ತೀನಿ, ಎಲ್ಲ ಒಟ್ಟಿಗೆ ಹೋಗ್ಬರೋಣ. ನೀನೇನೋ ಬರ್ತೀನಿ ಅಂತ್ಯ, ಆದರೆ ನಿಂಗೆ ಅದಕ್ಕೆ ಟಿಕೆಟೇ ಇಲ್ವಲ್ಲ? ಟಿಕೆಟ್ ಇಲ್ವಾ? ಯಾಕೆ? ಅಣ್ಣ ನಿಜವಾಗ್ಲೂ ಗೊತ್ತಿಲ್ವೇನೋ? ಅಪ್ಪ ರಾಜ್ಕುಮಾರ, ನೀವಿಬ್ರು ಪ್ರೈವೇಟಾಗಿ ಟೈಮ್ ಸ್ಪೆಂಡ್ ಮಾಡಲಿ ಅಂತಾನೆ ನಾವೆಲ್ಲ ಸಿನಿಮಾಗೆ ಹೋಗ್ತಾ ಇರೋದು. ನೀವೆಲ್ಲ ಹೋಗಿ ಬನ್ನಿ, ನಾನು ಬರಲ್ಲ. ಅಮ್ಮ ಪ್ಲೀಸ್ ಬಾ ಬಂದ್ರೆ ತೈಲ. ತ್ರಿಪುರ, ತ್ರಿಪುರ, ಏನಮ್ಮ? ಏನೇ ಆಗಿದೆ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡಮ್ಮ, ನೀವು ಬೇಕಿದ್ರೆ ಹೋಗಿ ಬನ್ನಿ, ನಾನು ಬರಲ್ಲ, ಅವಳನ್ನೂ ಕಳ್ಸಲ್ಲ. ಅಮ್ಮ ಪ್ಲೀಸ್ ಅಮ್ಮ ಹೋಗೋಣ. ನೋಡು ಪಾಪ, ಮಗು ಎಷ್ಟು ಕೇಳ್ಕೊತಿದೆ. ಸಾಕು ಸುಮ್ಮನಿರಮ್ಮ. ನಿಮ್ಗಿದೆಲ್ಲ ಅರ್ಥನೇ ಆಗಲ್ಲ. ನಿನ್ನ ಸೊಸೆ ನೋಡಿದ್ರೆ ಬಂದಿರೋ ಮೊದಲನೇ ದಿವಸನೇ ಹರಿನ ನಮ್ಮಿಂದ ನೈಸಾಗಿ ಕಿತ್ಕೊಳ್ಳೋದಕ್ಕೆ ನೋಡ್ತಿದ್ದಾಳೆ. ನೀವು ಆಹಾ ಓಹೋ ಅಂತ ಅವಳ ಹಿಂದೆನೇ ಹೋಗ್ಬಿಡಿ. ನಾನಂತೂ ಬರಲ್ಲ. ನನ್ನನ್ನು ಕೇಳೋ ಹಾಗಿದ್ರೆ ನೀವು ಹೋಗಬಾರ್ದು. ಯಾಕೆ ಏನೇನೋ ಹೇಳ್ತಾ ಇದೀಯಾ? ಹೊಸ ಜಾಗ, ಹೊಸ ಜನ, ಅವಳಿಗೆ ಮುಜುಗರ ಆಗಬಾರ್ದು ಅಂತ ಇದೆಲ್ಲ ಮಾಡ್ತಿದ್ದಾರೆ. ನೀ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಬಾ ಸುಮ್ಮನೆ. ಒಟ್ಟಿನಲ್ಲಿ ಈ ಮನೇಲಿ ಎಲ್ಲರೂ ಸೇರ್ಕೊಂಡು ನನ್ನನ್ನು ಅಗೇನ್ಸ್ಟ್ ಮಾಡಿಬಿಡಿ. ದೊಡ್ಡ ವಿಲನ್ ಅಲ್ಲ ನಾನು ಈ ಮನೇಲಿ. ಆಯ್ತು, ಎಲ್ಲ ನನ್ನ ಕರ್ಮ. ಬರ್ತೀನಿ, ನಡಿ. ಸರಿ, ಈಗಲೇ ಎಲ್ಲರಿಗೂ ಹೇಳ್ತೀನಿ. ಕೈ ತೊಳ್ಕೊಳ್ಳಿ, ಊಟ ಮುಗಿಸ್ಕೊಂಡು ಬೇಗ ಹೊರಟ್ಬಿಡೋಣ. ಬಿಗ್ರೆ ಬನ್ನಿ ಬನ್ನಿ ಹೊರಡೋಣ ಬನ್ನಿ. ಎಲ್ಲ ನಿನ್ನಿಂದಾನೇ ಆಗೋದು.
ನೈಟ್ ಅಂದರೆ ಎಲ್ಲ ಜೋಶಲ್ಲಿರಬೇಕು ಅಂತಾರೆ. ನನಗೆ ಯಾಕೆ ಈ ಥರ ಟೆನ್ಷನ್ ಆಗ್ತಿದೆ? ಕಮಾನ್, ಕೂಲರಿ, ಕಾಮಾಗಿರು. ಮಹಾಲಕ್ಷ್ಮಿ ಬರ್ತಿದ್ದಂಗೆ ಆರಾಮಾಗಿ ಅವಳ ಹತ್ರ ಮಾತಾಡು, ಅಷ್ಟೇ, ಸಿಂಪಲ್ಲು. ಕೂಲಾಗಿರು. ಇದನ್ನ ಹಾಕೊಂಡು ರೂಮ್ ಒಳಗಡೆ ಹೋದ್ರೆ ಬೀಳ್ದೇ ಇರೋ ಹುಡುಗಿನ ಇಲ್ಲಮ್ಮ. ಫುಲ್ ಜಾಲೆ ಜಾಲೆ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ. ಭಾವನೆ ಬಾಕಿ ಇವೆ. ತೇಲಿ ನೂರಾರು ಮೈಲಿಯು ಸೇರಲು ಸಾಕ್ಷಾತ್ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಿದ್ಯಾ. ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಮುದ್ದಾಗಿ ಸೇರಿವೆ ಎರಡೂ ಸಹ. ಒಂದು ನಿಮಿಷ. ಏನೋ ಮಾತಾಡಿವೆ. ಭಾವನೆ ತಗೊಳ್ಳಿ, ಆ್ಯಪಲ್ ತಿನ್ನಿ. ಯಾಕೆ ನಗ್ತಾ ಇದ್ದೀರಾ? ನೀವು ಆ್ಯಪಲ್ ತಿನ್ನಲ್ವಾ? ಆ್ಯಪಲ್ ಆಗಿದೆ ತಿಂತಾ ಇದ್ದೆ. ನೀವು ಕೊಟ್ಟಿರೋದು ಆರೆಂಜ್.